ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವಿವತ್ತು ಮಾಡ್ತಾ ಇರೋಂಥ ವಿಡಿಯೋ ಕನ್ನಡ ಮೀಡಿಯಮ್ ಮ್ಯಾಥಮೆಟಿಕ್ಸು. ಸೊ ಇದು ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಕಮೆಂಟ್ ಹಾಕಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ ವೀಡಿಯೋಸ್ ಬೇಕು ಅಂದರೂ ಸಹ ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಈ ಒಂದು PDF ಅಲ್ಲಿ ಕೊಡ್ತಿರೋ ಎಲ್ಲ ಕ್ವಶನ್ಸು ಸಹ ಇಂಪಾರ್ಟೆಂಟೇ. ಬಿಕಾಸ್ ನೀವು ಈ ಒಂದು PDF ನೋಡಿಕೊಂಡ್ರೆ ಸಾಕು, ಆರಾಮಾಗಿ 30+ ಸ್ಕೋರ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಿಸ್ ಆಗಬಾರ್ದು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಯಾರಾದರೂ ತೊಗೊಳ್ತೀನಿ ಅಂದರೆ ತೊಗೊಳ್ಬೋದು. ಯಾಕಂದರೆ ನೀವು ಅದನ್ನು ತೊಗೊಳ್ಳೋದ್ರಿಂದ PDF ಎಲ್ಲ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸು ಸಹ ಗೊತ್ತಾಗುತ್ತೆ, ಕನ್ಫರ್ಮ್ ಇರೋ ಕ್ವಶನ್ಸು. ಅದಕ್ಕೋಸ್ಕರನೇ ಮೆಂಬರ್ಶಿಪ್ಪನ್ನು ತೊಗೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ಈ ಒಂದು ಪಾಸಿಂಗ್ ಪ್ಯಾಕೇಜ್ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮಗೆ ಯಾರಾದರೂ 10th ಅವರು ಗೊತ್ತಿದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಅವರು ಸಹ ಗಣಿತದಲ್ಲಿ ಪಾಸ್ ಆಗಲಿ. ಎಲ್ಲರೂ ಅಷ್ಟೇ ಗಣಿತನ ತುಂಬ ಕಷ್ಟ ಅಂದ್ಕೊಂಡಿರ್ತೀರ. ಸೊ ನಾನು ಇದರಲ್ಲಿ ಎಷ್ಟು ಈಸಿಯಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಯಾರೂ ಈ ವಿಡಿಯೋನ ಸ್ಕ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಹಾಗಾದರೆ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಹಳೆ ವಿಡಿಯೋಸ್ನ ನೋಡಿಲ್ಲ ಅಂದರೆ ನೋಡಿ. ಬೇಕಿದ್ರೆ ನಾವು ಪ್ರತಿ ಒಂದು ಎಕ್ಸಾಮ್ಗೂ ಸಹ ನಿಮಗೆ ನಾಳೆ ಎಕ್ಸಾಮ್ ಇದೆ ಅಂದರೆ ಇಂದಿನ ದಿನವೇ ನಿಮಗೆ ಎಲ್ಲ ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸನ್ನು ಬಿಡ್ತಾ ಇರ್ತೀವಿ. ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು. ಹಾಗೆ ಅದು ನೆಕ್ಸ್ಟ್ ಡೇ ಯಾವೊಂದು ಪರೀಕ್ಷೆ ನಡೆದಿರುತ್ತೆ ಆ ಪರೀಕ್ಷೆದು ಕೀ ಆನ್ಸರ್ಸ್ನ ಬಿಟ್ಟಿರ್ತೀವಿ. ಸೊ ನೀವೇನಾದರೂ ಕೀ ಆನ್ಸರ್ಸ್ನ ನಮ್ಮ ಚಾನಲಲ್ಲಿ ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಸು ಸಹ ಸಿಗುತ್ತೆ. ರೀಸೆಂಟಾಗಿ ಆಗಿರುವಂಥ ಸೈನ್ಸ್ ಎಕ್ಸಾಮ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಾಗೆ ಕನ್ನಡ, ಈ 3 ಪರೀಕ್ಷೆದು ಸಹ ಕೀ ಆನ್ಸರ್ಸ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಆದಷ್ಟು ಬೇಗ ಹೋಗಿ ನೋಡಿ, ಆವಾಗ ನಿಮಗೆಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಯಾವ್ಯಾವ ಆನ್ಸರ್ ಸರಿ ಇತ್ತು ಅಂತ. ಸೊ ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ನೋಡ್ತಾ ಇದ್ದೀರಾ 3 + ವರ್ಗಮೂಲ 5 ಅಂದರೆ 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಈ ಒಂದು ಪ್ರಶ್ನೆ ಕಾಮನ್ ಆಗಿ ಎಲ್ಲ ಒಂದು ಎಕ್ಸಾಮ್ ಪೇಪರಲ್ಲಿ ಇದ್ದೇ ಇರುತ್ತೆ. ಸೊ ಇದು ಕನ್ಫರ್ಮ್ ಕ್ವಶನ್ನು, ಯಾವುದೇ ರೀತಿ ಡೌಟ್ ಇಟ್ಕೊಳ್ಳೋದು ಬೇಡ. ಈ ಪ್ರಶ್ನೆ ಆಮೇಲೆ ಕೆಳಗಡೆ ಇನ್ನೊಂದು ಪ್ರಶ್ನೆ ಇದೆ. ಸೊ ಇವೆರಡೂ ಸಹ 100% ಬಂದೇ ಬರುತ್ತೆ. ಅಂದರೆ ಇದು ಬಂದಿಲ್ಲ ಅಂದರೆ ಅದಂತೂ ಪಕ್ಕಾ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ನೀವು ಈ ಒಂದು ಪ್ರಶ್ನೆಯನ್ನು ಕಲ್ತಿರಬೇಕು. ಸೊ ಇದನ್ನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ಜಾಸ್ತಿ ಇದೆ. ಸೊ ಇದನ್ನು ನೀವು ಬಾಯಟ್ ಮಾಡಿಬಿಡಿ ಇವತ್ತೇ. ಸೊ ನಾಳೆ ಆರಾಮಾಗಿ ನಿಮಗೆ ಬರೆಯೋಕ್ಕಾಗುತ್ತೆ. ಸೊ ಈ ಒಂದು ಪ್ರಶ್ನೆ ಯಾರೂ ಸಹ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಪ್ರಶ್ನೆ 2 ಅಂಕಕ್ಕೆ ಮತ್ತು ಈ ಕೆಳಗಡೆ ಇರುವಂಥ ಪ್ರಶ್ನೆ 3 ಅಂಕಕ್ಕೆ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ಇದರಲ್ಲಿ ಬರೀ ವರ್ಗಮೂಲ 3 ಅಂತ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ವರ್ಗಮೂಲ 3ರ ಬದಲಿಗೆ ಬೇರೆ ಒಂದು ಸಂಖ್ಯೆನ ಕೊಡ್ಬೋದು. ಸೊ ನಿಮಗೆ ಆ ರೀತಿ ಕೊಟ್ಟಾಗ ನೀವು ಯಾವ ರೀತಿ ಲೆಕ್ಕ ಮಾಡಬೇಕಂದ್ರೆ, ಸೊ ಇಲ್ಲಿರುವಂತಹ 3ರ ಬದಲು 7 ಕೊಟ್ಟರೆ ಸೊ ಇಲ್ಲಿ 7 ಆಗಬೇಕು, ಇಲ್ಲೂ 7 ಆಗಬೇಕು. ಸೊ ಈ ರೀತಿ ಒಂದು ನೀವು ಅದನ್ನು ಸಂಖ್ಯೆನ ಚೇಂಜ್ ಮಾಡಿ ಬರೆಯೋದನ್ನು ಕಲ್ತಿರಬೇಕು. ಅಂದರೆ ಸಂಖ್ಯೆ ಮಾತ್ರ ಚೇಂಜ್ ಆಗುತ್ತೆ, ಮಿಕ್ಕಿದ್ದೆಲ್ಲ ಫಾರ್ಮೇಟ್ ಕಂಟಿನ್ಯೂ ಅದೇ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಈ ಒಂದು ಟ್ರಿಕ್ಕನ್ನು ಕಲ್ತಿರಬೇಕು. ಸೊ ಇದನ್ನು ಬಾಯಟ್ ಮಾಡ್ಕೊಂಬಿಡಿ ಇವಾಗ ಯಾರಾದರೂ ವಿಡಿಯೋ ನೋಡ್ತಿದ್ದೀರಾ, ನಾನು ಪ್ರತಿ ಪ್ರಿಪ್ರೇಟ್ರಿಗೂ ಓದೇ ಇಲ್ಲ ಅನ್ನೋರಿದ್ದರೆ ಮಾತ್ರ ಬಾಯಟ್ ಮಾಡ್ಕೊಳ್ಳಿ. ನನಗೆ ಈ ಲೆಕ್ಕ ಆಲ್ರೆಡಿ ಬರುತ್ತೆ ಅಂದರೆ ನಿಮ್ಮ ಒಂದು ಟೀಚರ್ಸ್ ಏನು ಹೇಳ್ಕೊಟ್ಟಿದ್ದಾರೆ ಅಥವಾ ನಿಮ್ಮ ನೋಟ್ಸಲ್ಲಿ ಏನು ಕಲ್ತಿರ್ತೀರಾ ಅದನ್ನೇ ಕಂಟಿನ್ಯೂ ಮಾಡಿ. ಇವಾಗ ಹೊಸದಾಗಿ ಏನನ್ನು ಕಲಿಯೋಕ್ಕೋಗ್ಬೇಡಿ. ಯಾರು 0 ನಾನು ಮ್ಯಾಥ್ಸಲ್ಲಿ 0 ಏನೂ ಬರಲ್ಲ ನನಗೆ ಅನ್ನೋರು ಮಾತ್ರ ಇದನ್ನು ಬಾಯಟ್ ಮಾಡಿ ಇವತ್ತೇ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು P(x) = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸೊ ಈ ಒಂದು ಪ್ರಶ್ನೆ ನಿಮಗೆ 3 ಅಂಕಗಳಿಗೆ ಬರುತ್ತೆ. ಪ್ರತಿ ಪ್ರಿಪ್ರೇಟ್ರಿ ಎಲ್ಲೂ ಸಹ ಬಂದಿದೆ. ಸೊ ನೀವು ಗಮನಿಸ್ಬೋದು, ನಿಮ್ಮ ಒಂದು ಪ್ರಿಪ್ರೇಟ್ರಿ ಪೇಪರ್ಸನ್ನು ತೊಗೊಂಡ್ಬಿಟ್ಟು ಈ ರೀತಿಯ ಒಂದು ಲೆಕ್ಕ ಕಂಡುಹಿಡೀರಿ. ಸೊ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಸೊ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ.
ಸೊ ಅದಕ್ಕೋಸ್ಕರನೇ ಈ ಒಂದು ಪ್ರಶ್ನೆನ ನೀವು ಕಲೀಲೇಬೇಕು. ಇದು ತುಂಬ ಈಸಿಯಾಗಿದೆ. ಸೊ ನೀವು ನೋಡ್ತಿದ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿರುವಂಥ ಸಂಖ್ಯೆಗೆ ಗುಣಿಸಿದ್ರೆ ಮತ್ತು ಕೂಡಿದರೆ ನೋಡಿ ಇಲ್ಲಿರುವಂಥ 2 ಸಂಖ್ಯೆಗಳಿದೆ. ಸೊ +10 ನಾವು ತಗೊಂಡು ಗುಣಿಸಿದರೆ ನೋಡಿ ಇದೆರಡು ಗುಣಿಸಿದರೆ 10 ಆಗುತ್ತೆ. 5 × 2 10 ಆಗುತ್ತೆ. ಸೊ ಅದೇ ರೀತಿ ಇದೆರಡನ್ನು ಪ್ಲಸ್ ಮಾಡಿದರೆ ಸೊ ಪ್ಲಸ್ ಚಿಹ್ನೆ ಇದೆ. ಸೊ ಇದನ್ನು ಪ್ಲಸ್ ಮಾಡಬೇಕಾಗುತ್ತೆ. ಸೊ ಇದು 7 ಆಗುತ್ತೆ ಪ್ಲಸ್ ಮಾಡಿದಾಗ. ಸೊ ಈ ರೀತಿ ಒಂದು ಲೆಕ್ಕ ಕಂಟಿನ್ಯೂ ಆಗುತ್ತೆ. ನಾವು 10ರ ಬದಲಿಗೆ ಇಲ್ಲಿ ನೋಡ್ತಾ ಇದ್ದೀರಾ +5x ಆಮೇಲೆ +2x ತಗೊಂಡಿದ್ದೀವಿ. ಸೊ ಇದೇ ರೀತಿ ಲೆಕ್ಕ ಕಂಟಿನ್ಯೂ ಆಗುತ್ತೆ. ನಿಮಗೆ ಈ ಒಂದು ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಈ ಲೆಕ್ಕದಲ್ಲಿ. ಸೊ ಬನ್ನಿ ಹಾಗೆ ನೋಡೋಣ ಮುಂದೆ. ವರ್ಜಿಸುವ ವಿಧಾನದ ಮೂಲಕ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಿಕೆ. ಸೊ ವರ್ಜಿಸುವ ವಿಧಾನ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬೇಕಿದ್ದರೆ ನಾನು ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಿರುವಂಥ ಲೆಕ್ಕದಲ್ಲಿ ನೋಡಬೇಕು ನೀವು ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ. 3x + y = 15 ಅಂತ ಕೊಟ್ಟಿದ್ದಾರೆ. ಆಮೇಲೆ 2x - y = 5 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಲೆಕ್ಕ ಮಾಡುವ ರೀತಿಯಲ್ಲಿ ಹಾಕೋಬೇಕು. ಸೊ +y ಮತ್ತು -y ಹೋಗುತ್ತೆ. ಸೊ ಇನ್ನು ಮಿಕ್ಕಿರುವಂಥ ಅದನ್ನು ಕೂಡಿಸ್ಕೋಬೇಕು ಅಥವಾ ಏನು ಚಿಹ್ನೆಗಳಿದೆ ಅಲ್ಲಿ ಅಂತ ನೋಡಬೇಕು. ಸೊ ಇಲ್ಲೆಲ್ಲ ಪ್ಲಸ್ಸೇ ಇದೆ. ಸೊ 15 + 5 = 20 ಆಗುತ್ತೆ. ಸೊ 20 ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು 3x + 2x 5x ಆಗುತ್ತೆ. ಸೊ ಈ ರೀತಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ 5x ಇದೆ. ಆಮೇಲೆ ಈ ಒಂದು 5 ಇಲ್ಲಿ ಬರುತ್ತೆ, ಅಂದರೆ ಭಾಗಾಕಾರ ಮಾಡಬೇಕಾಗುತ್ತೆ ನಾವು. 5 × 1 = 5, 5 × 4 = 20. ಸೊ ಆನ್ಸರು 4. ಸೊ ಈ ರೀತಿ ಒಂದು ಲೆಕ್ಕ ನೀವು ಬಿಡಿಸ್ಬೇಕಾಗುತ್ತೆ. ಇದನ್ನು ತುಂಬ ಈಸಿ ಇರುವಂಥ ಲೆಕ್ಕ. ಸೊ ನೋಡ್ತಾ ಇದ್ದೀರಾ ವರ್ಜಿಸುವ ವಿಧಾನವನ್ನು. ನೆಕ್ಸ್ಟ್ ನೋಡಿ 2x² - 5x - 1 = 0. ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಬರೆಯಿರಿ. ಸೊ ಶೋಧಕವನ್ನು ಕಂಡುಹಿಡಿಯೋದು ಈ ಸೂತ್ರ ಆಗಿದೆ. ಸೊ ನೋಡ್ತಾ ಇದ್ದೀರಾ ಶೋಧಕ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕಲೀರಿ, ಲೆಕ್ಕ ಈಸಿಯಾಗಿ ಬರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಬಿ ಯಾವುದಕ್ಕೆ ಬರುತ್ತೆ, 4ac ಯಾವುದಕ್ಕೆ ಬರುತ್ತೆ ಅಂತ. ಸೊ ಫಸ್ಟ್ ಇರುವಂಥದ್ದು ಎ ಆಗಿರುತ್ತೆ, ಸೆಕೆಂಡ್ ಇರುವಂಥದ್ದು ಬಿ ಆಗಿರುತ್ತೆ, ಥರ್ಡ್ ಇರುವಂಥದ್ದು ಸಿ ಆಗಿರುತ್ತೆ. ಸೊ ಅದೇ ರೀತಿ ಲೆಕ್ಕ ಕಂಟಿನ್ಯೂ ಆಗುತ್ತೆ. ಸೊ ಈ ಒಂದು ಸೂತ್ರ ಕಲೀಲೇಬೇಕು. 100% ಈ ಒಂದು ಲೆಕ್ಕ ಬರುತ್ತೆ ನಿಮಗೆ ಎಕ್ಸಾಮ್ ಪೇಪರಲ್ಲಿ. ಸೊ ನೆಕ್ಸ್ಟ್ ನೋಡೋಣ. ಸಮಾಂತರ ಶ್ರೇಣಿಯ n-ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೂತ್ರ ಸೈಡಲ್ಲಿ ಕೊಟ್ಟಿದ್ದಾರೆ ನೋಡಿ. an = a + n - 1 × d ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಸೂತ್ರ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಹೇಳೋದಾದರೆ ಮೊದಲನೇ ಪದ a ಆಗಿರುತ್ತೆ. n ಅಂದರೆ ಅವರು ಕೊಟ್ಟಿರುವಂಥದ್ದು ಇಲ್ಲೇ ಇರುತ್ತೆ ನೋಡಿ ಲೆಕ್ಕದಲ್ಲಿ. ಸೊ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. ಸೊ 10 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 10 ಅನ್ನೋದು ನಿಮಗೆ n ಆಗಿರುತ್ತೆ. ಡಿ ಅನ್ನು ನೀವು ಕಂಡುಹಿಡಿಬೇಕು. ಸೊ ಡಿ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ a2 - a1 = ಸೊ ಈ ರೀತಿ a2 ಜಾಗದಲ್ಲಿ 7 ಇರುತ್ತೆ. ಸೊ a1 ಜಾಗದಲ್ಲಿ 2 ಇರುತ್ತೆ. ಸೊ ಇವಾಗ ಹಾಕೊಂಡು ನೋಡೋಣ. 7 - 2 = 5. ಸೊ ನಿಮ್ಮ ಒಂದು ಡಿಗೆ ಆನ್ಸರ್ ಸಿಕ್ಕಿತು. ಸೊ ನೋಡ್ಕೊಳ್ಳಿ ಡಿ ಬಂದುಬಿಟ್ಟು 5 ಆಗಿರುತ್ತೆ. ಸೊ ನೆಕ್ಸ್ಟು ಲೆಕ್ಕ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ ಈಸಿಯಾಗಿ ನಿಮಗೆ ಇಲ್ಲೇ ನಾನು ಬೇಗ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಈಸಿಯಾಗಲಿ ನೀವು ಆರಾಮಾಗಿ ಬರೀಲಿ ಅಂತ. ಸೊ ಇಲ್ಲೇ ಹೇಳ್ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಈ ಥರ ಎಕ್ಸ್ಪ್ಲನೇಷನ್ ಬೇರೆ ಯಾವ ಚಾನಲಲ್ಲೂ ಸಿಗಲ್ಲ, ನಮ್ಮ ಚಾನಲಲ್ಲಿ ಮಾತ್ರನೇ ಸಿಗೋದು. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ನೋಡೋಣ. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮಗೆ ಮೊತ್ತವನ್ನು ಕೇಳ್ತಾ ಇದ್ದಾರೆ. ಸೊ ಮೊತ್ತಕ್ಕೆ ಈ ಒಂದು ಸೂತ್ರ ನಿಮಗೆ ಕಲ್ತಿರಬೇಕು. ಸೊ Sn = n/2 2a + n - 1 × d. ಸೊ ಈ ಒಂದು ಸೂತ್ರವನ್ನು ನೀವು ಕಲೀಲೇಬೇಕು, ಯಾಕಂದರೆ ಇದು ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. ಸೊ ಅದಕ್ಕೋಸ್ಕರನೇ. ನೆಕ್ಸ್ಟು ಈ 2 ಲೆಕ್ಕಗಳನ್ನು ಕಲಿತ್ರೆ ಸಾಕು, ನೀವು ಆರಾಮಾಗಿ
ಒಂದು ಎಕ್ಸಾಮ್ ಪೇಪರಲ್ಲಿ ಬರುವಂತಹ ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. A1 5 ಮತ್ತು B2 3 ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಆನ್ಸರ್ ಇದೆ. ಸೊ ಇದು ಕೂಡ ಅದೇ ರೀತಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಬ್ರ್ಯಾಕೆಟಲ್ಲಿ ನಿಮಗೆ ಯಾವ ರೀತಿ ಅನ್ನೋದನ್ನು ಸಹ ತೋರಿಸ್ಕೊಟ್ಟಿದ್ದಾರೆ, ಲೆಕ್ಕನೂ ಬಿಡಿಸಿದ್ದಾರೆ. ಸೊ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು P(3, 4) ನಿರ್ದೇಶಾಂಕ ಬಿಂದುಗಳು ಮತ್ತು ಮೂಲ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ಸೊ ನೋಡಿ ಯಾವ ರೀತಿ ಇರುತ್ತೆ ಅಂತ. ಸೊ ಎಕ್ಸ್ ಯಾವುದಾಗಿರುತ್ತೆ, ವೈ ಯಾವುದಾಗಿರುತ್ತೆ ಅಂತ ನೋಡಿಕೊಂಡು ಅದಕ್ಕೆ ಸ್ಕ್ವೇರ್ ಇರೋದ್ರಿಂದ ನೀವು 2 ಸಾರಿ ಗುಣಿಸಿದ್ರೆ ನಿಮ್ಮ ಒಂದು ಆನ್ಸರ್ ಬರುತ್ತೆ. ಸೊ ತುಂಬ ಈಸಿಯಾಗಿದೆ ಈ ಒಂದು ಲೆಕ್ಕ. ನೋಡ್ತಾ ಇದ್ದೀರಾ, ಸೂತ್ರನೂ ಅಷ್ಟೇ ತುಂಬ ಈಸಿಯಾಗಿದೆ. ವರ್ಗಮೂಲ x² + y² ಇಷ್ಟೇ ನಿಮ್ಮ ಒಂದು ಸೂತ್ರ ಆಗಿರುತ್ತೆ. ಇದು ಯಾವ ಲೆಕ್ಕಕ್ಕೆ ಅಂದರೆ ಮೂಲ ಬಿಂದುಗಳ ನಡುವಿನ ದೂರನ ಕಂಡುಹಿಡಿಯೋಕ್ಕೆ. ಸೊ ನೀವು ಒಂದು ಸೂತ್ರ ಮತ್ತು ಯಾವುದಕ್ಕೆ ಏನಕ್ಕೆ ಸೂತ್ರ ಬರೀತಾ ಇದ್ದೀರಾ, ಈ ಪ್ರಶ್ನೆಗೆ ಸರಿಯಾದ ಸೂತ್ರನ ಅಂತ ಫಸ್ಟ್ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ವೃತ್ತದ ಮೇಲಿನ ಪ್ರಮೇಯಗಳು ಕೊಟ್ಟಿದ್ದಾರೆ. ಪ್ರಮೇಯ 1 ಈ ರೀತಿ ಇದೆ. ನೆಕ್ಸ್ಟು ಪ್ರಮೇಯ 2 ಈ ರೀತಿ ಇದೆ. ಇದನ್ನು ಅಷ್ಟೇ ನೀವು ಈಗ ಆಲ್ರೆಡಿ ಪ್ರಮೇಯವನ್ನು ಕಲ್ತಿದ್ದೀರಾ ಅಂದರೆ ಕಲಿಯೋಕ್ಕೆ ಹೋಗಬೇಡಿ. ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನಾಳೆನೇ ಎಕ್ಸಾಮ್ ಇರೋದ್ರಿಂದ ಇವಾಗ ಓದ್ಕೋತಿದ್ದೀನಿ ಅಂದರೆ ಈ ಒಂದು ಪ್ರಮೇಯಗಳನ್ನು ನೀವು ಎರಡನ್ನೂ ಕಲಿಯಬೇಕಾಗುತ್ತೆ. ಬಿಕಾಸ್ ಯಾವ್ದು ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ, ಅದಕ್ಕೋಸ್ಕರನೇ 2 ಕಲೀರಿ. ಹಾಗೆ ನಿಮಗೆ 4 ಮಾರ್ಕ್ಸ್ಗೆ ಇನ್ನೂ ಪ್ರಮೇಯಗಳಿದೆ. ಸೊ ಅದರಲ್ಲೂ 2 ಪ್ರಮೇಯಗಳಿದೆ, ಥೇಲ್ಸ್ ಪ್ರಮೇಯ ಮತ್ತು ಕೋನ ಪ್ರಮೇಯ. ಸೊ ಈ ಒಂದು 2 ಪ್ರಮೇಯಗಳು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಅಂದರೆ ಅದರಲ್ಲಿ ಒಂದು ಪ್ರಮೇಯ ಅಂತೂ ಕನ್ಫರ್ಮ್ ಬಂದೇ ಬರುತ್ತೆ. ನೀವು 2 ಓದಿರಬೇಕು. ಈ ಒಂದು ವೃತ್ತದ ಮೇಲಿನ ಪ್ರಮೇಯ 1, ಪ್ರಮೇಯ 2 ಮತ್ತು ಥೇಲ್ಸ್ ಪ್ರಮೇಯ ಹಾಗೂ ಕೋನ ಪ್ರಮೇಯ, ಈ ಒಂದು 4 ಪ್ರಮೇಯಗಳನ್ನು ನೀವು ಇವಾಗ ಓದಿಲ್ಲ ಅಂದರೂ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಓದ್ಕೊಳ್ಳಿ. ಯಾಕಂದರೆ ಬೆಳಗ್ಗೆನೇ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೋದು ಆರಾಮಾಗಿ, ನಿಮಗೆ ನೆನಪಿರುತ್ತೆ ಆವಾಗಾದರೆ. ನೆಕ್ಸ್ಟ್ ನೋಡ್ಕೊಳ್ಳಿ, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು. ಸರಾಸರಿ ತುಂಬ ಈಸಿ ಲೆಕ್ಕ. ನಿಮಗೆ ಸರಾಸರಿ ಮತ್ತು ಮಧ್ಯಾಂಕ, ಬಹುಲಕ ಈ ಒಂದು 3 ಇದೆ ಈ ಲೆಕ್ಕಗಳಲ್ಲಿ. ಸೊ ಈ ಲೆಕ್ಕಗಳಲ್ಲಿ ನೀವು 2 ಕಲಿತ್ರೆ ಸಾಕು. ಅಂದರೆ ಒಂದು ಸರಾಸರಿನಾದರೂ ಕಂಡುಹಿಡಿಬೋದು ಅಥವಾ ಮಧ್ಯಾಂಕವನ್ನು. ಸೊ ಈ ರೀತಿ 2 ಆಗಿರ್ಬೋದು, ಅಥವಾ ಬಹುಲಕ ಮತ್ತು ಮಧ್ಯಾಂಕ ಈ ರೀತಿ 2 ಆಗಿರ್ಬೋದು, ಅಥವಾ ಸರಾಸರಿ ಮತ್ತು ಬಹುಲಕ ಈ ರೀತಿ 2, ಯಾವುದಾದ್ರೂ 2 ಲೆಕ್ಕಗಳನ್ನು ನೀವು ಕಲ್ತಿರಲೇಬೇಕು. ಬಿಕಾಸ್ ನಿಮಗೆ ಆಪ್ಷನಲ್ಲಿ ಇನ್ನೊಂದು ಪ್ರಶ್ನೆ ಇರುತ್ತೆ, ಆರ್ ಅಂತ ಕೊಟ್ಬಿಟ್ಟು ಮೊದಲನೇ ಪ್ರಶ್ನೆ ಸರಾಸರಿ ಕಂಡುಹಿಡಿಯಿರಿ ಅಂತ ಕೊಟ್ಬಿಟ್ಟು ಆರ್ ಅಂತ ಇನ್ನೊಂದು ಪ್ರಶ್ನೆ ಕೊಟ್ಟಿರ್ತಾರೆ, ಮಧ್ಯಾಂಕ ಅಥವಾ ಬಹುಲಕ ಆಗಿರ್ಬೋದು. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೊಡೋದ್ರಿಂದ ನೀವು 2 ಲೆಕ್ಕಗಳನ್ನಂತೂ ಪಕ್ಕ ಕಲ್ತಿರಬೇಕು. ಸೊ ಇದಕ್ಕೆ ನಿಮಗೆ 3 ಅಂಕಗಳಿರುತ್ತೆ. ಸೊ ತುಂಬ ಈಸಿಯಾದಂಥ ಲೆಕ್ಕಗಳು. ಸರಾಸರಿ ತುಂಬ ಈಸಿಯಾಗಿರುತ್ತೆ, ಮಧ್ಯಾಂಕ, ಬಹುಲಕ ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ. ಸೊ ಈ ಒಂದು ಲೆಕ್ಕವನ್ನು ಬಿಟ್ಬಿಡಿ. ಸೊ ಪೂರ್ತಿ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ನೀವು ವಿಡಿಯೋನ ತುಂಬ ಓಡಿಸ್ತಾ ಇದ್ದರೆ ಅದು ನಿಮಗೆ ಅರ್ಥನೇ ಆಗಲ್ಲ. ಸೊ ಅದಕ್ಕೋಸ್ಕರನೇ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳೋದು. ಈ ಒಂದು ಲೆಕ್ಕನ ಕಲಿಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಲೆಕ್ಕಗೆ ಹೋಗೋಣ. ಸೊ ಬಹುಲಕ ಕೊಟ್ಟಿದ್ದಾರೆ ನೋಡಿ, ಯಾವ ರೀತಿ ಏನಂತಾರೆ ಎಲ್ಲನೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಧ್ಯಾಂಕ ಇದೆ. ಮಧ್ಯಾಂಕಕ್ಕೆ ಸೂತ್ರ ನೋಡಿ, ಈ ರೀತಿ ಒಂದು ಸೂತ್ರ ಇದೆ. ಇದಕ್ಕೆ ಸಪ್ರೇಟ್ ಅದಕ್ಕೆ ಬೇರೆ ಬೇರೆ ಸೂತ್ರಗಳಿದೆ. ಸೊ ನೆಕ್ಸ್ಟು ಲಾಸ್ಟ್ ನಮ್ಮ ಪಾರ್ಟ್ ಮ್ಯಾಥ್ಸಲ್ಲಿ ಇದೇ ಒಂದು ಕೊನೆಯ ಪ್ರಶ್ನೆ ಆಗಿರುತ್ತೆ. ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಸೊ ಗ್ರಾಫನ್ನು ನಿಮಗೆ ಎಲ್ಲ ಟೀಚರ್ಸು ಹೇಳ್ಕೊಟ್ಟಿರ್ತಾರೆ. ಬಟ್ ಅವರೆಲ್ಲರೂ ಹೇಳ್ಕೊಟ್ಟಿರೋದಕ್ಕಿಂತ ತುಂಬ ಈಸಿಯಾದ ಒಂದು ಲೆಕ್ಕವನ್ನು ನಾನಿವತ್ತು ಹೇಳ್ಕೊಡ್ತೀನಿ ನಿಮಗೆ. ಸೊ ನೋಡ್ಕೊಳ್ಳಿ, ಮೊದಲು ಈ ಒಂದು ಎಕ್ಸ್ ಜಾಗಕ್ಕೆ 0 ಹಾಕ್ಕೊಳ್ಳಿ, ಆಮೇಲೆ ಈ ಒಂದು ವೈ ಜಾಗಕ್ಕೆ 0 ಹಾಕ್ಕೊಳ್ಳಿ. ಸೊ ನಿಮಗೆ ಇದು ಗೊತ್ತು ಯಾವ ರೀತಿ ಲೆಕ್ಕ ಮಾಡಬೇಕು ಅಂತ. ನೆಕ್ಸ್ಟು ಕಂಡುಹಿಡಿತಾ ಹೋಗ್ರಿ, ನಿಮಗೆ ಆವಾಗ ಪಕ್ಕ ನಿಮಗೆ ಆನ್ಸರ್ ಸಿಗುತ್ತೆ. ತುಂಬ ಈಸಿಯಾಗಿರುವಂಥ ಒಂದು ನೀವು ಕಂಡುಹಿಡಿಯೋಕ್ಕಾಗೋ ರೀತಿಯೇ ಆನ್ಸರ್ ಸಿಗುತ್ತೆ, ಯಾವುದೇ ರೀತಿ ತುಂಬ ಕಷ್ಟ ಇರೋ ಆನ್ಸರ್ ಸಿಗೋದಿಲ್ಲ. ಸೊ ಈ ರೀತಿ ಒಂದು 0 ಎಲ್ಲ ಹಾಕಬೇಕು ಅನ್ನೋದನ್ನು ಕಲ್ತ್ಕೊಳ್ಳಿ. ಸೊ ಆವಾಗ ನಿಮಗೆ ತುಂಬ ಈಸಿಯಾಗಿರುವಂಥ ಆನ್ಸರ್ ಸಿಗುತ್ತೆ. ನೋಡಿ ಕೆಳಗಡೆನೂ ಅಷ್ಟೇ, ನೀವು ಗ್ರಾಫಲ್ಲಿ ಪೆನ್ಸಿಲಲ್ಲೇ ಯೂಸ್ ಮಾಡಬೇಕು, ಪೆನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಪೆನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ,
ಹಾಗೇನಾದರೂ ಯೂಸ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಕೊಡೋದು ಇಲ್ಲ. ಅದಕ್ಕೋಸ್ಕರನೇ. ಹಾಗೆ ಈ ಒಂದು ಪಾಯಿಂಟನ್ನು ಮಿಸ್ ಮಾಡೋಕ್ಕೆ ಹೋಗಬಾರ್ದು ಗ್ರಾಫ್ ಬರೆದಾಗ. ಸೊ ಹಾಗೆ ಎಲ್ಲನೂ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ 3x ಆಗಿದೆ, ಆಮೇಲೆ y 2 ಆಗಿದೆ. ಸೊ 3 ಮೊದಲು ಬರಬೇಕು, ಯಾಕಂದರೆ ಎಕ್ಸನ್ನು ನಾವು ಮೊದಲು ಬರಿತೀವಿ, ಆಮೇಲೆ ವೈನ ಬರೆಯೋದು. ಸೊ ಈ ರೀತಿ ಎಲ್ಲದನ್ನು ಮೆನ್ಷನ್ ಮಾಡಿದರೆ, ಈ ರೀತಿ ಒಂದು ಗೆರೆ, ಈ ರೀತಿ ಒಂದು ಗೆರೆ ಹಾಕಿದ್ರೆ ನಿಮಗೆ ಟೋಟಲ್ 4 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಯಾವುದೇ ರೀತಿ ನಿಮಗೆ ಮಾರ್ಕ್ಸ್ನ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರನೇ ಯಾರ್ಯಾರು ಈ ಒಂದು ಪಾಸಿಂಗ್ ಪ್ಯಾಕೇಜ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಇದು ಕರೆಕ್ಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಳೆ ವೀಡಿಯೋಸ್ ಅಂದರೆ ಸೈನ್ಸ್ ಕೀ ಆನ್ಸರ್ಸ್, ಆಮೇಲೆ ಕನ್ನಡ ಕೀ ಆನ್ಸರ್ಸ್, ಆಮೇಲೆ ಇಂಗ್ಲೀಷ್ ಕೀ ಆನ್ಸರ್ಸ್ ಯಾರ್ಯಾರು ನೋಡಿಲ್ಲ ನಮ್ಮ ಚಾನಲಲ್ಲಿದೆ, ಬೇಗ ಹೋಗಿ ನೋಡಿ. ಯಾಕಂದರೆ ನಿಮಗೆ ಒಂದು ಕನ್ಫರ್ಮ್ ಆಗುತ್ತೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾಳೆ ನಾನು ಗಣಿತ ಕೀ ಆನ್ಸರ್ಸ್ ಸಹ ಬಿಡ್ತೀನಿ. ಹಾಗೆ ಕ್ವಶನ್ಸನ್ನು ಸಾಲ್ವ್ ಮಾಡಿ ಬಿಡ್ತೀನಿ. ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.